ಈ ಅನ್ನ ಸಾಂಬಾರು ಅಷ್ಟೇ ಮೋಸ್ಟ್ ಕಂಫರ್ಟಿಂಗ್ ಫುಡ್ ಅಂತಂದರೆ ಜೀರಾ ರೈಸ್ ಆ್ಯಂಡ್ ದಾಲ್. ತುಂಬ ಈಸಿ ಕೂಡ. ಲಂಚ್ ಬಾಕ್ಸ್ಗಾಗಿರ್ಬೋದು, ತಿಂಡಿಗಾಗಿರ್ಬೋದು, ಗೆಸ್ಟ್ ಬಂದಾಗ ಡಿಫ್ರೆಂಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಜಸ್ಟ್ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿಕೊಂಡು ಕರಿಬೇವು, ಜೀರಿಗೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಬೇಯಿಸಿರೋವಂಥ ಅನ್ನ. ಆದಷ್ಟು ಬಾಸ್ಮತಿ ಅನ್ನನ ಬಳಸಿ, ತುಂಬ ಚೆನ್ನಾಗುತ್ತೆ. ರೈಸ್ ಬಳಸಿದ್ರೆ ರೈಸ್ ಅರ್ಧ ಕಪ್ಪು, ಬಾಸ್ಮತಿ ಅರ್ಧ ಕಪ್ಪು ಈ ಥರ ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಒದಗುತ್ತೆ, ಬರೀ ಬಾಸ್ಮತಿ ಒದಗೋದಿಲ್ಲ. ರೈಸ್ ಜೊತೆ ಮಿಕ್ಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಉದುದ್ರಾಗಿತ್ತು ಎಷ್ಟು ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮೈಲ್ಡ್ ಫ್ಲೇವರ್ ಇರೋದ್ರಿಂದ, ಎರಡರಲ್ಲೂ ಮೈಲ್ಡ್ ಆಗಿರೋದ್ರಿಂದ ಒಂಥರ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹುಷಾರಿಲ್ಲದೆ ಇದ್ದಾಗಲೂ ಕ್ವಿಕ್ಕಾಗಿ ಈಸಿಯಾಗಿ ರುಚಿನೂ ಚೆನ್ನಾಗಿರುತ್ತೆ. ದಾಲ್ಗೆ ಸ್ವಲ್ಪ ಎಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ನಂತರ ಕ್ಯಾಪ್ಸಿಕಮ್ ಆಪ್ಷನಲ್ಲು. ತರಕಾರಿ ಆದಷ್ಟು ನಾನು ಎಷ್ಟು ಊಟಕ್ಕೆ ತರಕಾರಿಗಳನ್ನ ಸೇರ್ಸೋಕ್ಕೆ ಆಗುತ್ತೆ ಅದನ್ನು ಅದ್ರ ಕಾಂಬಿನೇಷನಲ್ಲಿ ನಾನು ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇದ್ದರೆ ಚೆಂದಾಗಿ ಕ್ಯಾಪ್ಸಿಕಮ್ನ ತುರಿದು ಹೆಚ್ಚು ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮ್ಯಾಟೊನೂ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಟೊಮ್ಯಾಟೊನ ಹಾಕ್ಕೊಂಡು ಬಾಡಿಸಿ, ನಂತರ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ಹಾಕ್ಕೋಬೋದು. ಅಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಬಟಾಣಿಲಿ ಬೇಸಿಕ್ ಮಸಾಲ ಸ್ಪೈಸಸ್ ಉಪ್ಪು, ಜೀರಿಗೆ ಪುಡಿ, ಅರ್ಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟೇ ಬೇಕಾಗಿರುವಂಥದ್ದು. ತುಂಬ ಜಾಸ್ತಿ ಎಲ್ಲ ರೆಸಿಪಿ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ನಂತರ ನಾನಿಲ್ಲಿ 2 ಕಪ್ ತೊಗರಿಬೇಳೆ, 1 ಕಪ್ ಹೆಸರುಬೇಳೆನ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ. ಸೊ ಇಷ್ಟೇ, ದಾಲ್ ರೆಡಿ ಆಯಿತು. ಇದ್ರ ಜೊತೆಗೆ ಜೀರಾ ರೈಸ್ ರೆಡಿ ಮಾಡಿರುವಂಥ ಜೀರಾ ರೈಸ್ ಜೊತೆ ದಾಲ್ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ ಒಂದು ಸತಿ. ಈ ರೀತಿಯಾಗಿ ಸೇಮ್ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ.